ಲೀಗಲ್ಲಾಗಿ ರೆವಿನ್ಯೂ ಆಫೀಸರ್ಸ್ ಅವ್ರ ಜೊತೆ ಶಾಮೀಲಾಗಿದ್ದಾರೆ. ಹಣಕ್ಕೆ ಶಾಮೀಲಾಗಿ ಇವರು ತೊಂದರೆ ಕೊಡ್ತಾ ಇದ್ದಾರೆ. ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಪೊಲೀಸ್ ಇಲಾಖೆ ಕೂಡ 800 ಎಫ್ಐಆರ್ ಆಗಿದೆ. 4 ಜನ ಆರೋಪಿಗಳ ಮೇಲೆ 504 447 ಆಗಿದೆ. ಮತ್ತು ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ಸರಿಯಾದ ರೀತಿಯಲ್ಲಿ ಆರೋಪಿಗಳನ್ನು ಪತ್ತೆ ಹಚ್ಚಿ ತನಿಖೆ ಮಾಡಿ ಇವರಿಗೆ ನ್ಯಾಯ ಒದಗಿಸಬೇಕು ಅಂತೇಳಿ ನಾನು ಮಾಧ್ಯಮಗಳ ಮುಖಾಂತರ ಕೇಳ್ಕೊಳ್ತೀನಿ. ಬೇರೆ ಜಯರಾಮ್ ರೆಡ್ಡಿ ಅವ್ರ ಕೊಲೆ ಬೆದರಿಕೆ ಇದೆ. ಏನೇ ಸಮಸ್ಯೆ ಉಂಟಾದರೂ ಅವ್ರ ಪ್ರಾಣಹಾನಿಗೂ ಅವ್ರ ಕುಟುಂಬಕ್ಕೆ ಏನೋ ತೊಂದರೆ ಆದರೂ ಈ ಆರೋಪಿಗಳ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು ಅಂತೇಳಿ ನನ್ನ ಕಮಿಷನರ್ ಸಾಹೇಬರು ಕೂಡ ನಮ್ಮನ್ನು ಮನವಿ ಮಾಡಿ ಎಲ್ಲ ಮಾಡ್ತಾರೆ. ಎಲ್ಲ ಅಧಿಕಾರಿಗಳಿಗೂ ಎಲ್ಲ ಪತ್ರಗಳು ಕಳಿಸಿದೆ. ಜಸ್ಟ್ ಒಂದು 40,000 ರೂಪಾಯಿ ಖರ್ಚು ಮಾಡಿ ಒಂದು ಆ್ಯಕ್ಷನ್ ಇಲ್ಲ ಅಂದರೆ ಭಾಳ ಮನಸ್ಸಿಗೆ. ಇದರಲ್ಲಿ ನಮಗೆ ಈ ಪ್ರೆಸ್ ಮೀಟ್ ಆದಮೇಲೆ ನಮ್ಗೆ ನಂಬಿಕೆ ಇರೋದು ಎಲ್ಲ ಅಧಿಕಾರಿಗಳಿಗೂ ಇದು ನಮ್ಮ ಸೀರಿಯಸ್ನೆಸ್ ಅರ್ಥ ಆಗಿ ನಾವು ಇಮ್ಮಿಡಿಯೇಟಾಗಿ ಕೆಲಸ ಅವ್ರದ್ದು ನಿಲ್ಲಿಸಿ ಅವ್ರದ್ದು ಒಂದೇ ಒಂದು ನಿನ್ನ ಜಮೀನು ಇದ್ದರೆ ನೀವು ಸರ್ವೆ ಮಾಡ್ಕೊಂಡು ನಿಂತು ತಗೋ. ಯಾವ ಡೆವಲಪರ್ ಅಂತ VSR ಡೆವಲಪರ್ ಅಂತ ಇದ್ರ ಮೇಲೆ ಬೇರೆ 2012 ಕಂಪ್ಲೇಂಟ್ ಆದರೆ v.s.lr ಅಂತ ಮ್ಯಾನ್ಫಿಟ್ ಮಾಡಿದ್ರು. VSR ಅಂತ ನೀವು ಸರ್ಚ್ ಮಾಡಿದ್ರೆ ಬಂದ್ಬಿಡುತ್ತೆ ಇವ್ರದ್ದು ಕಂಪ್ಲೇಂಟ್ಸ್. v.s.r ಅಂದರೆ ನೀವು ಎಷ್ಟು ಮಾತ್ರ ಡಾಕ್ಯುಮೆಂಟ್ಸ್ ಬೇಕ್ ಮಾಡ್ತೀವಿ ಅಂತ. ನಾಗೇಶ್ ಈಶ್ವರ್ ನಾಗೇಶ್ ಗಣೇಶ್ ಅಂತ ಮಾಡೋಕ್ಕಾಗುತ್ತ ಹಿಂಗೆ ಮಾಡ್ತೀಯ ಅಂದರೆ ನಿಮ್ಮ ಉದ್ದೇಶ ನಿಮ್ಮ ಕ್ರಿಮಿನಲ್ ಇಂಟೆನ್ಷನ್. ಸರ್ ನಮ್ಮದು ಈಗ ಮೇಡಮ್ ಒಬ್ಬರು ಪ್ರೆಸ್ಸಲ್ಲಿ ಒಬ್ಬರು ಕೇಳಿದ್ರು ಇಷ್ಟು ವರ್ಷ ಏನು ಮಾಡ್ತಾ ಇದ್ವಿ ಅಂತ. ನಮ್ಮ ಫೈಲ್ ಕಂಪ್ಲೀಟ್ ಮಿಸ್ ಮಾಡಿಸ್ಬಿಟ್ಟಿದ್ವಿ. ಆಮೇಲೆ ಅಲ್ಲೋಗಿ ಕೇಳಿದ್ರೆ ದಾಖಲೆ ಇಲ್ಲ ನಿಮ್ಮದು ಹುಡ್ಕೊಳ್ಳಿ ಸರ್ ಮಾಡ್ತೀವಿ ಸರ್. 1.5 ವರ್ಷ ಮೂಲ ದಾಖಲೆ ಪ್ಲಸ್ ಪಿಲ್ಲರ್ ಟು ಪೋಸ್ಟ್ ಓಡಾಡಿದ್ಮೇಲೆ ಒಂದು ಹೆಣ್ಮಗು ಸೀಟಲ್ಲಿ ಹೇಳ್ತಾರೆ ಒಬ್ಬ ಡೆವಲಪರು ಇಲ್ಲಿ ಇಟ್ಕೊ ಅಂತ ಹೇಳ್ಬಿಟ್ಟು ನಮ್ಗೆ ಕಾಸು ಕೊಟ್ಟು ಸರ್ ಅಂತ ತಹಸೀಲ್ದಾರ್ ಕೈಲಿ ಕರೆಸಿ ಅವ್ರು ಆಮೇಲೆ ಅಲ್ಲಿಂದ ರೆಕಾರ್ಡ್ಸ್ ಬಿಲ್ಡಪ್ ಮಾಡಿ ಯಾವುದೇ ಸರ್ವೆ ಕರೆದು ಬರೋಲ್ಲ. ಫೋನ್ ಮಾಡಿದ್ರೆ ಆಯಿತು ನಾವು ಪಕ್ಕದ ಕನ್ಸ್ಟ್ರಕ್ಷನ್ ನಡೀತಾ ಇದೆ 3 ಪಾರ್ಟ್ನರ್ಸ್ ಇದ್ದಾರೆ ಪಾರ್ಟ್ನರ್ಸು ಅಂತಾನೆ. ಒಬ್ಬೊಬ್ಬ ಪಾರ್ಟ್ನರ್ಶಿಪ್ ಡೀಡ್ ನೋಡಿದ್ರೆ 30%, 30%, 20%, 20%. ಮ್ಯಾನೇಜಿಂಗ್ ಪಾರ್ಟ್ನರ್ ಆಗಬೇಕು ಅಂದರೆ ಮಿನಿಮಮ್ 51% ಇರಬೇಕಾಗುತ್ತೆ. ಅದಿಲ್ಲ ಅಂದರೆ ನೀನು 200 ರೂಪಾಯಿ ಪೇಪರಲ್ಲಿ ಏನು ಮಾಡಿಕೊಂಡ್ರೆ ಅದೇ ದಾಖಲೆನ ರೇರಾ ಒಪ್ಕೊಳ್ಳುತ್ತೆ. ಮತ್ತು ರೇರಾ ಇರೋದು ಏನಕ್ಕೆ? ರೇರಾ ನಿಮಗೆ ಲ್ಯಾಂಡ್ ಎನ್ಕ್ರೋಚ್ಮೆಂಟ್ ಮಾಡಿದ್ರೆ ನಮಗೆ ಸಂಬಂಧ ಇಲ್ಲ. ನೀವೇನಾದ್ರು ಅಪಾರ್ಟ್ಮೆಂಟ್ ತೊಗೊಂಡ್ರೆ ನನಗೆ ಸಂಬಂಧ. ಸರಿ, ಲೊಕೇಶನ್ ಹೊರಮಾವು ಜಂಕ್ಷನಲ್ಲಿದೆ. ಅವ್ನಿಗೆ ಏನಂದರೆ ಈಗ ನಮ್ಮನ್ನು ಓಡಿಸ್ಬೇಕಂತ. ಇವಾಗ ನೆಕ್ಸ್ಟ್ ಈಗ ಏನು ಮಾಡೋಕ್ಕೆ ನಮ್ಮ ಡಿಮ್ಯಾಂಡ್ಸ್ ಇಮ್ಮಿಡಿಯೇಟಾಗಿ DC ಸಾಹೇಬರು ಏನು ಆದೇಶ ಕೊಟ್ಟಿದ್ದಾರೋ 3 ಗಂಟೆ ಸರ್ಕಾರದ ಜಮೀನು ವಾಪಸ್ ಬರಬೇಕು. ಅದರಲ್ಲಿ ಒಂದು ಬ್ಲಾಕ್ ನಂಬರ್ 2 ಕಟ್ಟಿದ್ದಾನೆ. ಅವನು ಅದರಲ್ಲಿ ಒಂದು 80 ಅಪಾರ್ಟ್ಮೆಂಟ್ ಕಟ್ಟಿದ್ದಾನೆ. ಅದು ಸರ್ಕಾರದ್ದು ಯಾರು ಮುಟ್ಟಂಗಿಲ್ಲ ಅಂತ. ಅವ್ನು ಮುಟ್ಟಿದ್ರೆ ಇನ್ನು ಊರೆಲ್ಲ ಮುಟ್ಟಕ್ಕೆ ಸ್ಟಾರ್ಟ್ ಆಗಿದೆ. ಅವನು ಇದೇ ಥರ ಉದ್ದೇಶ ಇರೋವನು ಈ ಪ್ರಾಜೆಕ್ಟಲ್ಲಿ 3 ಗಂಟೆ ಇರ್ತಾನೆ, ನೆಕ್ಸ್ಟ್ ಪ್ರಾಜೆಕ್ಟಲ್ಲಿ 10 ಗಂಟೆ ಇರ್ತಾನೆ. ಯಾಕೆಂದರೆ ಅವನಿಗೆ ಒಳಗಡೆ ಮ್ಯಾನಿಪುಲೇಷನ್ ಅರ್ಥ ಆಗೋಗಿದೆ. ಯಾರಿಗೆ ಎಷ್ಟು ಕೊಡಬೇಕು, ಯಾರ್ಯಾದರೂ ಉದ್ದೇಶಪೂರ್ವಕ ಏನಾದರೂ ಬಂದರೆ ಹಿಂಗೆ ಮಾಡಬೇಕು. ಆಯಿತು, ರೋಡ್ಗೆ ಹೋಗಿದ್ದೆ, ರೋಡ್ ಕಾಂಪನ್ಸೇಷನ್ನ ನೀವು ಹಿಂಗೆ ಕಳ್ತೀಯ. ಇದೇ ಅಫಿಡವಿಟ್ಟು ಬಾಂಡು BBMP ಕಮಿಷನರು ಜಾಯಿಂಟ್ ಕಮಿಷನರ್ ಕೊಡ್ತಾರೆ. ನೀವು ಸೆಟ್ ಬ್ಯಾಕ್ ಬಿಡಬೇಕು ಎತ್ತರ ಮತ್ತು ರೂಲ್ಸ್ ಏನಕ್ಕೆ ಮಾಡ್ತೀರಾ? ಸರ್ವೆ ನಂಬರು 28 ಹೊರಮಾವು. ಅದರಲ್ಲಿ 5 ದೂರತ್ತಾಗಿರೋದು ಒಂದು 5 ಗುಂಟೆ, ಒಂದು 4.25 ಗುಂಟೆ. 10 ಗುಂಟೆ ಲ್ಯಾಂಡ್ ನಮ್ಮದಿದೆ. ಆ ಲ್ಯಾಂಡು ಕಬ್ಜಾ ಮಾಡ್ಕೊಂಡಿರೋದನ್ನ ಸರ್ವೆ ಮಾಡಿ ನಾವು ದುರಸ್ತು ಮಾಡಿ ಅದ್ಬಸ್ತ್ ಮಾಡಿ ಎಲ್ಲ ಮಾಡಿದ್ದೀವಿ. ಜಮೀನು ಒಳಗಡೆ ನಾವು ಕಂಪ್ಲೇಂಟ್ ಕೊಟ್ಟಾದ್ಮೇಲೂ ಅವರು ಕಾಂಪೌಂಡೆಲ್ಲ ಹೊಡೆದಾಕ್ಕೊಂಡು ಒಳಗಡೆ ಸೇರಿಸ್ಕೊಂಡು ಅದನ್ನೇ ಅವ್ರಿಗೆ ಸೆಟ್ ಬ್ಯಾಕ್ ಪ್ರಯತ್ನ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಆ ಜಮೀನು ನಮ್ಮದು, ಆ ಜಮೀನು ನಮಗೆ ಬೇಕು. ಅದೇ ನಮಗೀಗ ದೊಡ್ಡ ಸಮಸ್ಯೆ ಆಗಿದೆ. ಅದು ಬಿಡಿಸ್ಕೊಡು. ನಿಮಗೆ ಬೇರೆ ಕಡೆಯಿಂದಾನೇ ಯಾರು ಅಂತ ಗೊತ್ತಾಗಲ್ಲ, ಬೇರೆ ಬೇರೆ ನಂಬರ್ಗಳಿಂದ ಬರ್ತಾ ಇದ್ದಾವೆ, ಹೇಳ್ತಾರೆ, ಬೆದರಿಕೆ ಆಗ್ತಾ ಇದ್ದಾರೆ. ಅವ್ರು ಕೆಲಸ ಮಾಡುವಾಗೆಲ್ಲ ಹೇಳ್ತಾ ಇದ್ದಾರೆ ಅಂತ ಹೇಳಿಸಿದ್ದಾರೆ ಸರ್. ಇಲ್ಲೇನಾದ್ರು ಬಂದರೆ ನೋಡಿ ನಿಮಗೆ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ, ನೀವು ಬರಲೇಬಾರ್ದು. ಖುದ್ದ ಸರ್ಪಾಲ್ ರೆಡ್ಡಿ ಹತ್ರ ಹೋಗಿ ಆಫೀಸಲ್ಲಿ ಕೂತ್ಕೊಂಡು ಖುದ್ದಾಗಿ ಹೇಳಿದ್ದೀನಿ, ನೀವು ದುರಸ್ತು ಮಾಡಿಲ್ಲ, ತಪ್ಪಾಗಿದೆ, ನೀವು ಸರ್ ಮಾಡ್ಕೊಳ್ಳಿ. ನಾನು ಸರ್ ಮಾಡ್ತಾ ಇದ್ದೀನಿ, ನೋಟಿಸು ಕೊಟ್ಟಿದ್ದೀನಿ. ಅವಾಗೆಲ್ಲ ಅರ್ಧ ಬಿಸಾಕಿ ಯಾರೂ ಬಂದಿಲ್ಲ ಸರ್ವೆಗೆ. ಈಗ ನಮ್ಗೆ ಯಾವುದು ನೋಟಿಸ್ ಬಂದಿಲ್ಲ ಅಂತ ಹೇಳ್ತಾರೆ. ಅವ್ರು ರೆಕಾರ್ಡ್ ತೆಗೆದ್ರೆ ಅವ್ರು ನೋಟಿಸ್ ಹೋಗಿರೋದು, ಟಪಾಲ್ ಹೋಗಿರೋದು, ಸ್ಪೀಡ್ ಪೋಸ್ಟ್ ಹೋಗಿರೋದು, ಅವರು ಅಲ್ಲಿರೋ ಆಫೀಸರ್ ಬಾಯಿ ತಗೊಂಡಿರೋದು, ಸೈನ್ ಹಾಕಿರೋದು ಎಲ್ಲ ಇದೆ. ಈಗ ಮಾತ್ರ ಇಲ್ಲ ಅಂತ.